ಹಾಯ್ ಎವ್ರಿವನ್, ದಿಸ್ ಇಸ್ ಫ್ರಮ್ ಲ್ಯಾಬ್ ಇನ್ ಕನ್ನಡ. ಸೊ ಏನು ನೋಡ್ತಾ ಇದ್ದೀರಾ? ಕೊರೊನಾ ಡಿಫ್ತೀರಿಯಾ. ಸೊ ಕೊರೊನಾ ಡಿಫ್ತೀರಿಯಾ ಆಗಿರ್ಬೋದು, ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ನಾವು ಹೆಂಗೆ ಅರ್ಥ ಮಾಡ್ಕೊಬೇಕಂದ್ರೆ, ಫಸ್ಟು ಬ್ಯಾಕ್ಟೀರಿಯಾ ಹೆಂಗೆ ಕಾಣಿಸುತ್ತೆ ನೋಡಲಿಕ್ಕೆ ಮೈಕ್ರೋಸ್ಕೋಪಲ್ಲಿ. ನೆಕ್ಸ್ಟು ಅದೇನು ಕಾಯಿಲೆ ಕಾಸು ಮಾಡುತ್ತೆ, ಅದೇನು ನಮ್ಮಲ್ಲಿ ಸಿಂಪ್ಟಮ್ಸು ಏನೇನು ಅಂತ ಹೇಳಿ. ನೆಕ್ಸ್ಟು ಅದೇ ಬ್ಯಾಕ್ಟೀರಿಯಾನ ಅಥವಾ ಬೇರೆ ಬ್ಯಾಕ್ಟೀರಿಯಾ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಡಯಾಗ್ನೋಸಿಸ್ ಮಾಡಬೇಕು. ಸೊ ಅವಾಗ ಲ್ಯಾಬ್ ಡಯಾಗ್ನೋಸಿಸು ಆದಮೇಲೆ ಪ್ರಿವೆನ್ಷನ್, ಆಮೇಲೆ ಟ್ರೀಟ್ಮೆಂಟ್. ಸೊ ಯಾವುದೋ ಒಂದು ಬ್ಯಾಕ್ಟೀರಿಯಾ ಈಗ ಸ್ಪ್ರೆಡ್ ಆಗ್ತೈತೆ ಅಂದರೆ ಸೊ ಅದು ನಾವು ಮುಂಚೆನೇ ಕಂಟ್ರೋಲ್ ಮಾಡೋದಕ್ಕೆ ನೋಡಬೇಕು. ಸೊ ಬಂದರೆ ಬರೆದ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಯಿತು ಅದಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಓಕೆ, ಈಗ ಡೆಂಗ್ಯೂ ಬರ್ತಿದೆ, ಆದಷ್ಟು ಸೇಫಾಗಿದೆ. ಸೊಳ್ಳೆಯಿಂದ ಏನೇನು ರಕ್ಷಣೆ ಮಾಡ್ಕೊಬೋದು ನಮಗೆ ನಾವು ಅಷ್ಟು ನಾವು ಮಾಡಿಕೊಂಡ್ರೆ ಬೆಟರ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್. ಕೊರೊನಾ ಡಿಫ್ತೀರಿಯಾ ಇಸ್ ಎ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, non-spore forming, non-motile and aerobic bacterium. ಗ್ರಾಮ್ ಪಾಸಿಟಿವ್ ಯಾವಾಗ ಗ್ರಾಮ್ ಸ್ಟೈಲ್ ಮಾಡಿದಾಗ, non-spore forming ಯಾವುದೇ ಸ್ಪೋರ್ ಇರಲ್ಲ, non-motile ಯಾವುದೇ ಮೂಮೆಂಟ್ ಇರಲ್ಲ. ಏಕೆಂದರೆ ಇದರಲ್ಲಿ ಫ್ಲಾಜೆಲ್ಲ ಏನಿರಲ್ಲ. ಸೊ ವಿಬ್ರಿಯೋ ಕಲರ್ ಸಾಲ್ಮೊನೆಲ್ಲ ಅಂದರೆ ಅದರಲ್ಲಿ ಫ್ಲಾಜೆಲ್ಲ ಇರುತ್ತೆ, ಸೊ ಮೂಮೆಂಟ್ ಆಗುತ್ತೆ. ಇದರಲ್ಲಿ ಫ್ಲಾಜೆಲ್ಲ ಇರಲ್ಲ, ಸೊ ಮೂಮೆಂಟ್ ಆಗಲ್ಲ, ಸೊ non-motile. ಆ್ಯಂಡ್ ಏರೋಬಿಕ್ ಬ್ಯಾಕ್ಟೀರಿಯಂ, ಇದು ಗಾಳಿಯಲ್ಲಿ ಬೆಳೆಯುತ್ತೆ. ಅದೇ ಕ್ಲಾಸ್ಟ್ರಿಡಿಯಂ ಆದರೆ ಬೆಳೆಯಲ್ಲ. ಕ್ಲಾಸ್ಟ್ರಿಡಿಯಂ ಟೆಟನಿ, ಕ್ಲಾಸ್ಟ್ರಿಡಿಯಂ ಫರ್ಪೆಂಜೆನ್ಸು. ಸೊ ಕ್ಲಾಸ್ಟ್ರಿಡಿಯಂ ಯಾವುದೇ ಸ್ಪೀಸೀಸ್ ಆಗಲಿ ಅಥವಾ ಅನರೋಬಿಕ್ ಬ್ಯಾಕ್ಟೀರಿಯಂ ಅಂತ ಏನಿದ್ದಾವೆ ಯಾವೇ ಆಗಲಿ ಗಾಳಿ ಇಲ್ಟ್ರೆ ಬೆಳೆಯಲ್ಲ. ಅದಕ್ಕಿಂತಲೇ ಸ್ಪೆಷಲಾಗಿ ಇದಿದೆ, ಬೆಳೆಸಬೇಕು. ಸೊ ಇನ್ನು ನಾವು ಪಿಲಿಮಲೆ ಆಸ್ ದ ಕಾಸಿಟಿವ್ ಏಜೆಂಟ್ ಆಫ್ ದ ಡಿಫ್ತೀರಿಯಾ. ಸೊ ಕೊರೊನಾ ಬ್ಯಾಕ್ಟೀರಿಯಂ ಅನ್ನೋದು ಬ್ಯಾಕ್ಟೀರಿಯಾ ಹೆಸರು. ಡಿಫ್ತೀರಿಯಾ ಅನ್ನೋದು ಇದೇನು ಕಾಸು ಮಾಡುತ್ತಲ್ಲ ಡಿಸೀಸ್, ಆ ನೇಮು, ಇದು ಕಾಸು ಮಾಡೋಂಥ ಕಾಯಿಲೆ ನೇಮು. ಸೊ ಅದಕ್ಕೆ ಕೊರೊನಾ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಅಂತೇಳಿ ಪೂರ್ತಿ ನೇಮು. ಮಾರ್ಫಾಲಜಿ ನೋಡೋದಾದರೆ ಶೇಪ್, ಬ್ರಾಡ್ ಶೇಪ್ಡ್ ಬೆಸಿಲಾಗಿ. ಅಪಿರೆನ್ಸ್ ಕ್ಲಬ್ ಶೇಪ್. ಕ್ಲಬ್ ಅಂತ ಇದಿದೆ ನೋಡಿ, ಈ ಥರ. ಸೊ ಒಂದು ಕಡ್ಡಿ ಮುಂದಗಡೆ ಒಂದು ಏನೋ ಒಂದು ಸರ್ಕಲ್ ಥರ ಇದೆ ನೋಡಿ ಒಂಥರ, ಅದು ಮೆಟಾಕ್ರೋಮ್ಯಾಟಿಕ್ ಗ್ರ್ಯಾನ್ಯುಲ್ಸು. ಸೊ ಅದೇನಿದೆಯಲ್ಲ ಇದನ್ನು ನಾವು ಸೇಮ್ ಇದೇನಿದೆ ಈ ಥರ ಇದ್ದರೆ ನಾವು ಕ್ಲಬ್ ಅಂತ ಹೇಳ್ತೀವಿ, ಕ್ಲಬ್ ಶೇಪ್ಡ್ ಅಂತೇಳಿ. ಕ್ಲಬ್ ಶೇಪ್ಡ್ ಎಂಡ್ಸ್ ಆಫ್ಟನ್ ಇನ್ ವಿ ಶೇಪ್ಡ್ ಆರ್ ಪಲ್ಸೈಡ್ ಅರೇಂಜ್ಮೆಂಟ್. ಸೊ ಇದು ಇನ್ನೊಂದು ಥರ ಅಂದರೆ ಚೈನೀಸ್ ಲೆಟರ್ ಪ್ಯಾಟರ್ನಲ್ಲೂ ಅಪೇರೆನ್ಸ್ ಆಗುತ್ತೆ. ಸೊ ಇಲ್ಲಿರೋದು ಆಲ್ಮೋಸ್ಟ್ ಚೈನೀಸ್ ಲೆಟರ್ ಪ್ಯಾಟರ್ನ್ ಥರ ಇದೆ, ಅಥವಾ ಇಂಗ್ಲೀಷ್ ಲೆಟರ್ ಎಲ್ ಅಥವಾ ವಿ ಶೇಪಲ್ಲಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಇನ್ನು ಗ್ರಾಮ್ ಸ್ಟೈನಲ್ಲಿ ಗ್ರಾಮ್ ಪಾಸಿಟಿವ್. ಸ್ಪೆಷಲ್ ಟೈನ್ ಬಂದುಬಿಟ್ಟು ಮೆಟಾಕ್ರೋಮ್ಯಾಟಿಕ್ ಗ್ರ್ಯಾನ್ಯುಲ್ಸ್ಗಿಂತಲೇ ಸ್ಪೆಷಲ್ ಸ್ಟೈನು ಯಾವುದು? ಆಲ್ಬರ್ ಸ್ಟೈನ್. ಸೊ ಒಂದೇನೆಂದರೆ ಆಲ್ಬರ್ ಸ್ಟೈನ್ pH ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅಸಿಡಿಕಾ ಬೇಸಿಕಾ? ಅದು ಅಸಿಡಿಕ್ ಯಾಕೆ ಅಂತ ಗೊತ್ತಿರೋನು. ಪ್ಯಾಥೋಜೆನೆಸಿಸ್ ನೋಡೋದಾದರೆ ಡಿಸೀಸ್ ಡಿಫ್ತೀರಿಯಾ ಟಾಕ್ಸಿನ್ ಪ್ರೊಡ್ಯೂಸಸ್ ಡಿಫ್ತೀರಿಯಾ ಟಾಕ್ಸಿನ್ ಇನಿಬಿಟಾ ಪ್ರೋಟೀನ್ ಸಿಂಥೆಸಿಸ್. ಸೊ ಡಿಫ್ತೀರಿಯಾ ಏನು ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಸೊ ಅದೇನಿದೆ ಪ್ರೋಟೀನ್ ಸಿಂಥೆಸಿಸ್ನ ಇನಿಬಿಸ್ ಮಾಡುತ್ತೆ. ನಮ್ಮ ಬಾಡಿಲಿ ಯಾವುದೇ ಪ್ರೋಟೀನ್ ಉತ್ಪತ್ತಿ ಆಗೋದಕ್ಕೂ ಬಿಡಲ್ಲ, ಡಯಟಲ್ಲಿ ತಗೊಂಡಿತ್ತು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಸೊ ಅದನ್ನ ಇನಿಬಿಟ್ ಮಾಡುತ್ತೆ, ಹಿಡಿದಿಟ್ಕೊಳುತ್ತೆ. ಟ್ರಾನ್ಸ್ಮಿಷನ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಕಂಟಾಮಿನೇಟೆಡ್ ಆಬ್ಜೆಕ್ಟ್ ಆ್ಯಂಡ್ ಸರ್ಫೇಸಸ್. ಸೊ ಗಾಳಿಲಿ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಕಂಟಾಮಿನೇಟೆಡ್ ಆಬ್ಜೆಕ್ಟ್ ಆ್ಯಂಡ್ ಸರ್ಫೇಸ್, ಯಾವುದೋ ಒಂದು ವಸ್ತು ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಂಟಾಮಿನೇಷನ್ ಆಗಿರುತ್ತೆ, ಸೊ ಅಲ್ಲಿಂದ ಬರ್ತದೆ ಇರ್ಬೋದು. ಅಥವಾ ಸರ್ಫೇಸ್, ಸುಮ್ಮನೆ ಎಲ್ಲೋ ಒಂದು ಟೇಬಲ್ಲೋ ಅಥವಾ ಓಡಾಡ್ತಿರ್ತೀವಿ, ಸ್ಟೆಪ್ಸ್ ಹತ್ತಿರ್ತೀವಿ, ಸ್ಟೆಪ್ಸ್ ಹತ್ತಲ್ಲಿ ಕಂಬಿ ಹಿಡ್ಕೊಂಡು ಹೋಗ್ತೀವಿ. ಸೊ ಕಂಬಿಲಿದ್ರೆ ಅಲ್ಲಿಂದನೂ ಬರ್ಬೋದು, ಇಲ್ಲಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ರೆಸ್ಪಿರೇಟರಿ ಅಂದರೆ ಗಾಳೀಲಿ ಎಲ್ಲಿ ಬೇಕಾದ್ರೂ ಇರುತ್ತೆ, ಸೊ ಯಾವಾಗ ಬೇಕಾದ್ರೂ ಬರ್ಬೋದು. ಇನ್ನು ಚಿಕ್ಕ ಮಕ್ಕಳಲ್ಲಿ ಅಂದರೆ ಏನು ಬಾಟ್ಲಲ್ಲಿ ಕೊಡ್ತಿರ್ತಾರಲ್ಲ, ಸೊ ಬಾಟ್ಲನ್ನ ತೊಳೆದು ಕ್ಲೀನಾಗಿ ಇಡಬೇಕು. ಸೊ ಅಲ್ಲಿಂದ ಬರ್ತಕ್ಕಂಥ ಚಾನ್ಸಸ್ ಹೆವಿ ಇರುತ್ತೆ ಚಿಕ್ಕ ಮಕ್ಕಳಿಗೆ. ಇನ್ನು ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಹೋಗೋದಾಗ ಅಲ್ಲಿ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮೋಸ್ಟ್ ಕಾಮನ್ ಆಗಿದ್ದು ಚಿಕ್ಕ ಮಕ್ಕಳಲ್ಲೇ ಆಗುತ್ತೆ. ಸಿಂಪ್ಟಮ್ಸ್ ಏನೇನಂತ ನೋಡೋದಾದರೆ ಫೀವರ್, ಸೋರ್ ಥ್ರೋಟ್, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಸ್ವಲನ್ ಗ್ಲ್ಯಾಂಡ್ಸ್, ಸೂಡೋಮೆಂಬ್ರೇನ್ ಫಾರ್ಮೇಷನ್. ಸೂಡೋಮೆಂಬ್ರೇನ್ ಅಂದರೆ ಇಲ್ಲೆಲ್ಲ ವಿಷಯ ಇದೆ ನೋಡಿ, ಅದನ್ನು ಸೂಡೋಮೆಂಬ್ರೇನ್ ಅಂತೇಳಿ ಕರಿತೀವಿ. ಲೈಫ್ ಸ್ಪಾಟ್. ಲ್ಯಾಬೊರೇಟರಿ ಡಯಾಗ್ನೋಸಿಸ್. ಸೊ ಸ್ಪೆಸಿಮೆನ್ ಕಲೆಕ್ಷನ್, ಥ್ರೋಟ್, ನೇಸಲ್, ಸ್ಕಿನ್ ಲೀಷನ್, ಸ್ವ್ಯಾಬ್ಸ್. ಸೊ ಇದು ಕಾಮನಾಗಿ ಆಗೋದು ಥ್ರೋಟ್ ಅಂದರೆ ಗಂಟ್ಲ. ಸೊ ಗಂಟ್ಲಲ್ಲೇ ಆಗೋದ್ರಿಂದ ಗಂಟ್ಲಿಂದ ಸ್ವ್ಯಾಬ್ ತಗೊಳ್ಳೋದು, ಮೂಗಿಂದ ಅಥವಾ ಯಾವುದಾದ್ರೂ ಸ್ಕಿನ್ನಲ್ಲಿ ಏನಾದರೂ ಗಾಯ ಆ ಥರ ಏನಾದರೂ ಆದರೆ ಸೊ ಅಲ್ಲಿಂದಲೂ ಒಂದು ಸ್ವ್ಯಾಬ್ ತಗೊಳ್ಳೋಂಥದ್ದು, ತಗೊಂಡು ಲ್ಯಾಬಿಗೆ ಸೆಂಡ್ ಮಾಡೋದು. ಸೊ ಲ್ಯಾಬಲ್ಲಿ ಮೈಕ್ರೋಸ್ಕೋಪಿ. ಸೊ ನಾವು ಆದಷ್ಟು ಡೈರೆಕ್ಟ್ ಮೈಕ್ರೋಸ್ಕೋಪಿ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಡೈರೆಕ್ಟಾಗಿ ಬರ್ತಿದ್ದಂಥ ಸ್ಯಾಂಪಲಿಂದನೇ ನಾವು ಡೈರೆಕ್ಟ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಗ್ರಾಮ್ ಸ್ಕ್ಯಾನ್ ಮಾಡಿಕೊಂಡು ಸೊ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗೋದಿಲ್ಲ. ಹೆಂಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಕಮೆನ್ಸಾಲ್ಸು ಪ್ಲಸ್ ಕೊರೊನಾ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಇವೆರಡಕ್ಕೂ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಅವಾಗ
ಇನ್ ಕೇಸ್ ನಮಗೆ ಇದು ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಅಂತಲೇ ಏನಾದರೂ ಅನಿಸ್ತಂದಾಗ ಆಲ್ಬರ್ಸ್ಟೈನ್ ಮಾಡಬೇಕು. ಆಲ್ಬರ್ಸ್ಟೈನ್ ಮಾಡಿದ್ರೆ ವೆರಿ ಕ್ಲಿಯರ್ ಮೆಟೋಕ್ರೋಮ್ಯಾಟಿಕ್ ಗ್ರಾನ್ಯೂಲ್ಸ್ ಅಪ್ರಿಷಿಯೇಟ್ ಆಗುತ್ತೆ, ಪ್ಲಸ್ ನಮಗೆ ಕಲರ್ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಆರಾಮಲ್ಲಿ ಅವಾಗ ಅಪ್ರಿಷಿಯೇಟ್ ಮಾಡ್ಕೊಬೋದು. ಇನ್ನು ಗ್ರಾಮ್ ಸ್ಟೈನ್ ಮಾಡಿದ್ರೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಅಪಿರೆನ್ಸ್ ಇನ್ ವೈಲೆಟ್ ಕಲರ್ ರಾಡ್ ಶೇಪ್ಡ್ ಬೆಸಿಲೆ. ಕಲ್ಚರ್ ಗ್ರೋನ್ ಆನ್ ಸೆಲೆಕ್ಟಿವ್ ಮೀಡಿಯಾ ಬಂದುಬಿಟ್ಟು ಪೊಟ್ಯಾಷಿಯಂ ಟೆಲುರೇಟ್ ಮೀಡಿಯಾ ಅಥವಾ ಸಿಸ್ಟಿನ್ ಟೆಲುರೇಟ್ ಬ್ಲೆಡ್ ಅಗಾರ್. ಇನ್ನೊಂದು ಫಾಸ್ಟಾಗಿ ಗ್ರೋ ಮಾಡೋಕ್ಕೆ ಅಂದರೆ ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಏನಿದೆ ಅದು ತುಂಬ ಬೇಗ ರ್ಯಾಪಿಡಾಗಿ ಗ್ರೋ ಮಾಡೋದಕ್ಕೆ ಲೋಫ್ಲಾಸ್ ಸೀರಮ್ ಫ್ಲೋಫ್ ಅಂತೇಳಿ ಇದೊಂದು ಮೀಡಿಯಾ ಇದೆ. ಸೊ ಅದು 6 to 8 ಅವರ್ಸ್ಗೆಲ್ಲ ಆಲ್ಮೋಸ್ಟು ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಏನಿದೆ ಅದನ್ನು ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಬಯೋಕೆಮಿಕಲ್ ಟೆಸ್ಟ್ ಸೀರೀಸ್ ಯಾವ ಥರ ನೋಡೋದಾದರೆ ಕೆಟಲೈಸ್ ಪಾಸಿಟಿವ್ ರಿಯಾಕ್ಷನ್, ಯೂರೇಸ್ ನೆಗೆಟಿವ್ ರಿಯಾಕ್ಷನ್, ನೈಟ್ರೇಟ್ ರಿಡಕ್ಷನ್ ಪಾಸಿಟಿವ್ ರಿಯಾಕ್ಷನ್, ಇನ್ನು ಇಂಡೋಲು ಸಿಟ್ರೇಟು ಎಕ್ಸೆಟ್ರಾ ಏನಿದ್ದಾವೆ ಅವೆಲ್ಲ ಆಲ್ಮೋಸ್ಟ್ ನೆಗೆಟಿವ್. ಸೊ ಪಾಸಿಟಿವ್ ಅಂದರೆ ಕೆಟಲೈಸ್ ಒಂದು, ನೈಟ್ರೇಟ್ ರಿಡಕ್ಷನ್ ಒಂದು, ಇವೆರಡು ಪಾಸಿಟಿವ್ ಟೆಸ್ಟ್ ಇದ್ದಾವೆ. ಈ ಟಾಕ್ಸಿನ್ಸ್ ಏನಿದೆ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಕೆಲವೊಂದು ಟೆಸ್ಟ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಪ್ರಿಸಿಪಿಟೇಷನ್ ಟೆಸ್ಟ್ ಅಂತ ಒಂದು, PCR ಪಾಲಿಮರೈಸ್ ಚೇಂಜ್ ರಿಯಾಕ್ಷನ್ ಆಫ್ ದಿ ಟಾಕ್ಸಿನ್ ಜೀನ್, ಇನ್ನು ಎಂಜೈಮ್ ಇಮ್ಯುನೋ ಅಸೆ. ಸೊ ಇದರಲ್ಲಿ ಎಲೆಕ್ಟ್ರಿಕಲ್ ಬಂದುಬಿಟ್ಟು ಸ್ಪೆಷಲ್ ಟೆಸ್ಟ್ ಥರ ಇದರಲ್ಲಿ. ಸೊ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಟೆಸ್ಟ್ ಏನಿದೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಒಂದು ಸ್ಟೆರೈಲ್ ಕಲ್ಚರ್ ಪ್ಲೇಟ್ ತೊಗೊಳೋದು, ಖಾಲಿದು, ಅದರಲ್ಲಿ ಯಾವುದೇ ಮೀಡಿಯಾ ಇರೋದಿಲ್ಲ. ಸೊ ಖಾಲಿ ಪ್ಲೇಟ್ ತೊಗೊಂಡು ಅದಕ್ಕೆ ಜೆಲ್ ಏನಿದೆ ಜೆಲ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಫಿಲ್ಟರ್ ಪೇಪರ್ ಆ್ಯಡ್ ಮಾಡಬೇಕು ಸೆಂಟ್ರಲ್ ಫಿಲ್ಟರ್ ಪೇಪರ್ ಹಾಕಾದ್ಮೇಲೆ ನೆಕ್ಸ್ಟು ನಮಗೆ ಗೊತ್ತಿರತಕ್ಕಂಥ ಒಂದು ಪಾಸಿಟಿವ್ ಕಂಟ್ರೋಲ್ ಅಥವಾ ನಾನ್ ಟಾಕ್ಸಿನ್ ಪ್ರೊಡ್ಯೂಸಬಲ್ ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಏನಿದೆ ಅದನ್ನು ಪಾಸಿಟಿವ್ ಕಂಟ್ರೋಲ್ ಆಗಿ ಮೇಲ್ಗಡೆ ಆ್ಯಡ್ ಮಾಡ್ಕೊಬೇಕು. ಸೊ ಅದನ್ನು ನೋಟ್ ಮಾಡ್ಕೊಬೇಕು ಪಾಸಿಟಿವ್ ಕಂಟ್ರೋಲ್ ಅಂತ. ನೆಕ್ಸ್ಟು ಕೆಳಗಡೆ ಇನ್ನೊಂದು ನಮಗೆ ಗೊತ್ತು ಇದೇನು ಪ್ರೊಡ್ಯೂಸ್ ಮಾಡಲ್ಲ ಅಂತೇಳಿ. ಸೊ ನಾನ್ ನೆಗೆಟಿವ್ ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಸೊ ಏನಿದೆ ಟಾಕ್ಸಿನ್ ಪ್ರೊಡ್ಯೂಸ್ ಮಾಡಲ್ಲ ಅದನ್ನು ನೆಗೆಟಿವ್ ಕಂಟ್ರೋಲ್ ಆಗಿ ಇಟ್ಕೊಬೇಕು. ಇನ್ನೊಂದು ಸೆಂಟ್ರಲ್ಲಿ ನನ್ನೊಂದು ಪೇಷಂಟ್ ಸ್ಯಾಂಪಲ್, ನಮಗೆ ಇದು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಬಟ್ ಪೇಷಂಟ್ ಸ್ಯಾಂಪಲ್ಲು ಕಳಿಸ್ಕೊಟ್ಟಿದ್ದಾರೆ, ಟೆಸ್ಟ್ ಮಾಡಬೇಕು. ಸೊ ಅದನ್ನು ತೆಗೆದುಬಿಟ್ಟು ಸೆಂಟ್ರಲ್ಲಿ ಇನಾಕ್ಯುಲೇಷನ್ ಮಾಡಬೇಕು. ಇನಾಕ್ಯುಲೇಷನ್ ಮಾಡಿದಾಗ ಇನ್ ಕೇಸ್ ಈ ಥರ ಏನಾದರೂ ಫೈನ್ ಪ್ರಿಸಿಪಿಟೇನ್ ಲೈನ್ ಬಂತಂದರೆ ಈ ಥರ ಮತ್ತು ಈ ಥರ ಇದು ಹೀಗೆ ಥೈರಾಯ್ಡ್ ಈ ಥರ ಏನಾದರೂ ಪ್ರಿಸಿಪಿಟೇನ್ ಅದ್ರಾಗೂ ಫೈನ್ ಪ್ರಿಸಿಪಿಟೇನ್ ಲೈನ್ ಏನಾದರೂ ಬಂತಂದರೆ ಅದು ಪಾಸಿಟಿವ್ ರಿಯಾಕ್ಷನ್ ಅಂತ ಅರ್ಥ. ಓಕೆ, ಅದು ಟಾಕ್ಸಿಜೆನಿಕ್ ಕೊರೊನಿಬಾಕ್ಟೀರಿಯಂ ಡಿಫ್ತೀರಿಯಾ ಅಂತ. ಇಷ್ಟೇ ಎಲೆಕ್ಟ್ರಿಕಲ್ ಪ್ರಿಸಿಪಿಟೇಷನ್ ಟೆಸ್ಟಿಂಗ್. ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ನೋಡಿದರೆ ವ್ಯಾಕ್ಸಿನೇಷನ್ ಇದೆ ಡಿಫ್ತೀರಿಯಾಗೆ, ಡಿಫ್ತೀರಿಯಾ ಟಾಕ್ಸಿಡ್ ವ್ಯಾಕ್ಸಿನೇಷನ್ DTP DTAP. ಸೊ DTP ಎಲ್ಲ ನೀವು ಹಾಕ್ಸ್ಕೊಂಡಿರ್ತೀರ, ಯಾವಾಗ ಹಾಕ್ಸ್ಕೊಂಡಿರ್ತೀರ ಸ್ವಲ್ಪ ಗೊತ್ತಿರ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಬಿಡಿ ಚಿಕ್ಕ ವಯಸ್ಸಲ್ಲಿ ಹಾಕ್ಸ್ಕೊಂಡಿರ್ತೀರ. ನೆಕ್ಸ್ಟ್ ಆಂಟಿಬಯೋಟಿಕ್ಸ್ ಇದೆ, ಎರಿಥ್ರೊಮೈಸಿನ್ ಆ್ಯಂಡ್ ಪೆನ್ಸಿಲಿನ್. ಇನ್ನು ಆಂಟಿಟಾಕ್ಸಿನ್ ಇದೆ ಟು ನ್ಯೂಟ್ರಲೈಸ್ ದ ಡಿಫ್ತೀರಿಯಾ ಟಾಕ್ಸಿನ್. ಸೊ ಅದೇನು ಪ್ರೊಡ್ಯೂಸ್ ಮಾಡುತ್ತೆ ಟಾಕ್ಸಿನ್ ಅದು ಪ್ರೋಟೀನ್ ಸಿಂಥಸಿಸ್ನ ಇನಿಬಿಟ್ ಮಾಡ್ತಾ ಬರುತ್ತೆ. ಸೊ ನಮ್ಗೆ ಅವಾಗ ಸಿಮ್ಟಮ್ಸ್ ಎಲ್ಲ ಕಾಸ್ ಆಗುತ್ತೆ. ಸೊ ಅವಾಗ ಆ ಪ್ರೋಟೀನ್ ಸಿಂಥಸಿಸ್ ಇನಿಬಿಟ್ ಮಾಡೋ ಪ್ರೋಟೀನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಆಂಟಿಟಾಕ್ಸಿನ್ಸ್ನ ಕೊಡ್ತಾರೆ. ಇನ್ನು ಐಸೋಲೇಷನ್ ನೋಡಿದರೆ ಪ್ರಿವೆನ್ಷನ್, ಮೇಯ್ನಾಗಿ ಪ್ರಿವೆನ್ಷನ್, ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಏನೋ ಒಂದು ಇರ್ಬೋದು, ಅದು ಬರ್ದಲೇ ಹೆಂಗೆ ತಡೆಗಟ್ಟೋದಂತ ಫಸ್ಟ್ ಯೋಚನೆ ಮಾಡಬೇಕು. ಅದಕ್ಕೆ ಏನು ಬೇಕು ಕ್ರಮ ನಾವು ತಗೊಬೇಕು. ನೆಕ್ಸ್ಟು ಪ್ರಿವೆಂಟ್ ಸ್ಪ್ರೆಡ್ ಥ್ರೂ ದಿ ಐಸೋಲೇಷನ್ ಆಫ್ ದಿ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್. ಯಾರಿಗೋ ಒಬ್ಬರಿಗೆ ಇನ್ಫೆಕ್ಷನ್ ಆಗಿದೆ ಅಂದರೆ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ನೋಡಬೇಕು, ಟ್ರೀಟ್ಮೆಂಟ್ ಮಾಡಿಸಿ ನೆಕ್ಸ್ಟ್ ಫರ್ದರ್ ಪ್ರೊಸೀಜರ್ ಏನಿದೆ ನೋಡ್ಕೋಬೇಕು. ಅಷ್ಟೇ ಗೈಸ್. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಕೋ ವಿಡಿಯೋ ಪಕ್ಕದ ನೋಟಿಫಿಕೇಶನ್ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಧನ್ಯವಾದಗಳು.